ನಮಸ್ಕಾರ, ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತು ರಾಜ್ಯ ತುಂಬೆಲ್ಲ ಖಾಸಗಿ ವಿದ್ಯುತ್ಕರಣಗೊಳಿಸಲು ಹೋಗುತ್ತಿರುವಂಥ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತಾ ಹೋರಾಟ ಮಾಡುವಂಥ ಎಲ್ಲ ಸಾಧ್ಯತೆಗಳಿವೆ. ನಿನ್ನೆ ಕೂಡ ಅನೇಕ ತಾಲೂಕುಗಳಲ್ಲಿ ಹೋರಾಟ ಮಾಡಿದರು. ಏನು ಸರ್ಕಾರ ಟಾಟಾ ಪವರ್ಗೆ ಏನು ನಿಗಮಗಳಿದ್ದಾವೆ, KPTCL ಪ್ಲಸ್ 5 ನಿಗಮಗಳು ಎಲ್ಲ ಕೂಡಿ ಅವರಿಗೆ ಕೊಡಬೇಕು ಅನ್ನುವಂಥ ಸರ್ಕಾರ ನಿರ್ಧಾರ ಮಾಡಿದ್ರಿಂದ, ಇನ್ನೂ ನಿರ್ಧಾರ ಮಾಡಿಲ್ಲ, ಆದರೆ ಅರ್ಜಿ ಹಾಕಿದ್ದಾರೆ. ಅದು ಒಂದು ವೇಳೆ ಖಾಸಗೀಕರಣ ಆದರೆ ನಮಗೆ ಎಷ್ಟೆಷ್ಟು ತೊಂದರೆ ಅನ್ನೋದೆಲ್ಲ ರೈತ ಮುಖಂಡರು ತಾಲೂಕು ವೈಸ್ ಬಿಡಿಸಿ ಹೇಳ್ತಾ ಇದ್ದಾರೆ. ಯಾವ ರೀತಿ ನಾವು ಕರೆನ್ಸಿ ಹಾಕ್ತೇವೆ ಆ ರೀತಿ ಮೀಟರ್, ಅದು ನೀರಿನ ಮೀಟ್ರಿಗೆ ಕೂಡ ಅವರು ಚಿಪ್ಸ್ ಹಾಕ್ತಾರೆ. ಈಗ ಹೇಳ್ತಾರೆ ನಾವು ಇದ್ದ ಕಾನೂನನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತೇಳಿ. ಆದರೆ 50,000ಕ್ಕಿಂತ ಹೆಚ್ಚು ನೌಕರಿಗೆ ತೊಂದರೆ ಆಗ್ತದೆ. ಅವ್ರ ಸಂಬಳಕ್ಕೆ, ಅವ್ರ ಬಡ್ತಿಗೆ, ಅವ್ರ ಪಿಂಚಣಿಗೆ ಅವರೂ ಸಮಸ್ಯೆನಿದೆ. ಅವರು ಕೂಡ 4 ನಿಗಮಗಳ ಏನು ಸಂಯುಕ್ತ ಹೋರಾಟದ ಸಮಿತಿ ಇದೆ, ಅವರು ಕೂಡ ಒಂದು ನಿರ್ಧಾರವನ್ನು ಮಾಡಿದರೆ ಎಂದಿಗೂ ಖಾಸಗೀಕರಣ ಮಾಡಲಿಕ್ಕೆ ಕೊಡೋದಿಲ್ಲ ಅಂಥೇಳಿ. ಅದರ ಬೆನ್ನಲ್ಲೇ ರೈತ ಮುಖಂಡರು ಕೂಡ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಇದೇನಾದರೂ ಖಾಸಗೀಕರಣಗೊಳಿಸಿದರೆ ರೈತರಿಗೆ ದೊಡ್ಡ ಅನ್ಯಾಯ ಮಾಡಿದಂತ ಆಗ್ತದೆ. ಅದು ಸಿಟಿಯವ್ರು ಹೇಗೋ ಬದುಕ್ಬೋದು, ಅದರ ರೈತ ಅಲ್ಲಿ ನೀರಾವರಿ ಕೊಡಬೇಕಾಗ್ತದೆ. ಆ ಟೈಮ್ನಲ್ಲಿ ವಿದ್ಯುತ್ ಹಚ್ಚಬೇಕು. ನಂತರ ಫ್ರೀ ವಿದ್ಯುತ್ ಅವ್ರು ಕೊಡೋದಿಲ್ಲ, ಕೊಟ್ಟಾಗ ನಾಟಕ ಮಾಡ್ತಾರೆ. ಯಾವ ರೀತಿ ಜಿಯೋದವು ಫ್ರೀ ರಿಚಾರ್ಜ್ ಕೊಟ್ಟರು, ಮೊಬೈಲ್ ಕೊಟ್ಟರು 500 ರೂಪಾಯಿಗೆ. ಆದರೆ ಈಗ ಪರಿಸ್ಥಿತಿ ಏನಾಗಿದೆ, ಅನಾಹುತ ಆಗಿದೆ. ಏಕಸ್ವಾಮ್ಯವನ್ನು ಅನುಸರಿಸ್ತಾ ಇದ್ದಾರೆ ಆ ಏರ್ಟೆಲ್ ಮತ್ತು ಅವರು. ಉಳಿದೆಲ್ಲ ವಡಾಫೋನ್ ಎಲ್ಲ ಹೋಯ್ತು. ಸ್ಪೈಸ್ ತನಕ ಮೊದಲೇ ಹೋಗಿದೆ. BSNL ಅದನ್ನು ಮುರಿದು ತಿಂದುಬಿಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ರೈತರು ಯಾವ ರೀತಿ ಹೋರಾಟ ಮಾಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕು. ಯಾಕಂದ್ರೆ ಸರ್ಕಾರ ರೈತರು ಎಷ್ಟು ವಿರೋಧ ಮಾಡ್ತಾರೆ ಅದು ಹಿಂದಕ್ಕೆ ಪಡಿತಾರೆ ಅವರು. ಈಗ ಅರ್ಜಿ ಅಷ್ಟು ಸಲ್ಲಿಸಿದ್ದಾರೆ. ಅದರ 22ನೇ ತಾರೀಕು ಅಥವಾ 23ನೇ ತಾರೀಕು ಆ ಅರ್ಜಿ ವಿಚಾರಣೆ ಬರ್ತೈತೆ. ಆದರೆ ಇವತ್ತು ಮಾತ್ರ ಇಡೀ ರಾಜ್ಯದ ತುಂಬ ತಾಲೂಕು ಪ್ಲೇಸ್ ಎಲ್ಲೆಲ್ಲಿ ರೈತ ಸಂಘಟ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಲ್ಲಿ ತಹಸೀಲ್ದಾರಿಗೆ ಮನವಿ ಕೊಡೋದು, ನಂತರ AC ಅವ್ರಿಗೆ ಮನವಿ ಕೊಡೋದನ್ನು ಮಾಡ್ತಾಯಿದ್ದಾರೆ. ನಂತರ ನಿನ್ನೆ ಮೊನ್ನೆ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಖಾಸಗೀಕರಣ ವಿರೋಧಿಸಿ ಹೋರಾಟವನ್ನು ಕೂಡ ರೈತ ಮುಖಂಡರು ಮಾಡಿದ್ದಾರೆ. ಇದರಿಂದ ಯಾವ ರೀತಿ ಅನಾಹುತ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ನಾವು ಕೂಡ ಖಾಸಗಿ ವಿದ್ಯುತ್ ಏನು ಕೊಡುವಂಥ ತಯಾರಲ್ಲಿ ಸರ್ಕಾರದವರು ಇದ್ದಾರೆ. ಟಾಟಾ ಪವರ್ಗೆ ಅದನ್ನು ತಡಿಬೇಕು ಮತ್ತು ಹಿಂದಕ್ಕೆ ಪಡಿಬೇಕು, ಆ ಅರ್ಜಿಯನ್ನು ವಜಾಗೊಳಿಸಬೇಕಂತ ನಾವು ಕೇಳ್ಕೊತೆ. ಯಾಕಂದರೆ ಈಗ ಇದ್ದಂಥ ಯೂನಿಟ್ ದರ ಅದು 1 ವರ್ಷ ಆದ ನಂತರ ಖಾಸಗೀಕರಣ ಆದರೆ ಡಬಲ್ ಟಿಬಲ್ ಆಗ್ತಿತ್ತು. ಅದು ಸರ್ಕಾರ ನಿಯಂತ್ರಣದಲ್ಲಿ ಇರೋದಿಲ್ಲ ಮತ್ತು ತಮ್ಮದೇ ಆದಂಥ ಸಿಬ್ಬಂದಿಯನ್ನು ಅಲ್ಲಿ ತಂದು ಕೂಡಿಸ್ತಾರೆ. ಕಾರಣ ಸರ್ಕಾರ ಎಚ್ಚೆತ್ತುಕೊಂಡು ಬೇಗನೆ ಹೇಳಿಕೆಯನ್ನು ಕೊಡಬೇಕಾಗ್ತದೆ. ಮುಖ್ಯಮಂತ್ರಿಗಳು ಒಂದು 5ನೇ ಅಭ್ಯರ್ಥಿ ಗೆಲ್ಲಲಿಕ್ಕೆ ಅವರು ಪರಿಶ್ರಮವನ್ನು ಪಡ್ತಾಯಿದ್ದಾರೆ. ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಇಲ್ಲಿ ರೈತ ಗೆಲ್ಲಬೇಕು, ರೈತರಿಗೆ ಜಯ ಸಿಗಬೇಕಾದ್ರೆ ಇಲ್ಲಿ ಖಾಸಗಿ ವಿದ್ಯುತ್ಕರಣವನ್ನು ನೀವು ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಎಲ್ಲರೂ ಆಗ್ರಹವನ್ನು ಮಾಡ್ತಾಯಿದ್ದಾರೆ. ಇನ್ನು ಹೋರಾಟಗಾರರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ನಾಳೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ ಶಿವಾಗಲಿ. ನಮಸ್ಕಾರ.